ಹಿಂದೆ ಬಾ ಮುಂದೆ ಬರ ರಮೇಶ್ ಸರ್ ನಮಸ್ಕಾರ ಹಾಂ ಸರ್ ಕೊಡಿ ಸರ್ ಹಾಗಾಗಿ ನಾವು ಆತ್ಮೀಯರಾದವ್ರನ್ನಷ್ಟೇ ಕರೆದಿದ್ದೀವಿ. ಇದು ನಿಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಕರೆದಿದ್ದ ಉದ್ದೇಶ ಏನಂತ ಹೇಳಿದ್ರೆ ಇದೊಂದು ಹೊಸ ಚಿತ್ರಮಂದಿರ. ಸೊ ಹಾಗಾಗಿ ಹೊಸ ಚಿತ್ರ ಜಗದೀಶ್ ಸರ್, ಧನಂಜಯ ಅವರು ಈಗ ಬಂದಿದ್ದಾರೆ, ರಮೇಶ್ ಅವರು ಮತ್ತು ಎಲ್ಲರೂ ಗೊತ್ತಿದೆ ಸರ್. ಸಂಕ್ಷಿಪ್ತವಾಗಿ ನಮ್ಮ ಥಿಯೇಟರ್ ಬಗ್ಗೆ ಎಲ್ರಿಗೂ ಹೇಳಿದ್ದೀನಿ, ಪತ್ರಕರ್ತರಿಗೆ ಹೇಳಿದ್ದೀನಿ. ಸೊ ಅತಿಥಿಗಳಿಗೆ ನಮ್ಮ ಮೊದಲನೇದಾಗಿ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ನಾನು ಸ್ವಾಗತವನ್ನು ಹೇಳ್ತೀನಿ. ರಮೇಶ್ ಅವರ ಸಲಿಗೆಯನ್ನು ಸ್ವಲ್ಪ ಜಾಸ್ತಿ ತಗೊಂಡೆ ಅಂತ ಕಾಣಿಸ್ತಾರೆ. 1 ಗಂಟೆಗೆ ಹೆಚ್ಚು ಕಾಲ ನಾನು ಅವ್ರನ್ನ ಕಾಯಿಸಿದ್ದೀನಿ. ಯಾಕಂದ್ರೆ ನಮ್ಮ ಟಾಲಿ ಧನಂಜಯ ಅವರು ಬರ್ತಾ ಇದ್ದಾರೆ, ಪಾಪ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು 2-3 ನಿಮಿಷದಲ್ಲಿ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ. ಇದು ಪ್ರಾಯಶಃ ನೀವೆಲ್ಲರೂ ಒಂದು ರೌಂಡ್ ಹಾಕೊಂಡ್ ಬಂದಿರಿ ಅಂತ ಕಾಣಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ತಾವೆಲ್ಲರೂ ಒಂದು ರೌಂಡ್ ನೋಡ್ಕೊಂಡ್ ಬರ್ಬೋದು. ಇದು 4 ಪರದೆಯ ಸುಸಜ್ಜಿತವಾದ ಚಿತ್ರಮಂದಿರ. ಎಲ್ಲ ಆಧುನಿಕ ವ್ಯವಸ್ಥೆಗಳನ್ನು ನಾವಿಲ್ಲಿ ಮಾಡಿದ್ದೀವಿ. ನಮ್ಮ ಮಾಲೀಕರಾದ ಅಜಿತ್ ಸರ್ ಅವರು ತುಂಬಾ ಸಿನಿಮಾ ಪ್ಯಾಷನ್ ಇರುವಂತ ವ್ಯಕ್ತಿ. ಅವರೊಂದು ನಿರ್ಮಾಣ ಸಹ ಮಾಡಿದ್ದಾರೆ, ಚಿತ್ರ ನಿರ್ಮಾಣ ಸಹ ಮಾಡಿದ್ದಾರೆ. ಸೊ ಇದೆಲ್ಲ ಎಕ್ಸಿಬಿಷನ್ನು ನಮ್ಮ ಮ್ಯಾಥ್ಯೂ ಸರ್ A to Z ಸ್ಪೆನ್ಸರ್ ಮ್ಯಾಥ್ಯೂ ಅವರು ಇದನ್ನ ಮಾಡಿದ್ದಾರೆ. ಸೊ ಇದು ನಾನು ಮೊದಲೇ ಹೇಳಿದಾಗ ಇದು ಭಾಷಣ ಮಾಡೋ ಕಾರ್ಯಕ್ರಮ ಆಗಲಿ ಅಥವಾ ಬೇರೆ ಇನ್ನೇನೋ ಮಾಡೋ ಕಾರ್ಯಕ್ರಮ ಖಂಡಿತ ಅಲ್ಲ. ಇದೊಂದು ಆತ್ಮೀಯವಾದ ನಿಮ್ಮೆಲ್ರಿಗೂ ಒಂದು ಸ್ವಾಗತವನ್ನು ಕೋರಿ ಒಂದು ಪ್ರಚಾರ ಕೊಡಿ ಅಂತ ಕೇಳುವಂತ ಕಾರ್ಯಕ್ರಮ, ಒಂದು ಉದ್ಘಾಟನಾ ಕಾರ್ಯಕ್ರಮ ಅಷ್ಟೇ. ಉದ್ಘಾಟನಾ ಕಾರ್ಯಕ್ರಮ ಆಲ್ರೆಡಿ ನಮ್ಮ ರಮೇಶ್ ಅವರು ನೆರವೇರಿಸಿದ್ದಾರೆ, ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಹಾಗಾಗಿ ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆ ಹೇಳ್ತೀನಿ. ಒಂದು 2 ನಿಮಿಷ ಧನಂಜಯ್ ಸರ್ ಜಾಯಿನ್ ಆಗ್ತಾರೆ, ಬರಬಹುದು. ಇಲ್ಲಾಂದ್ರೆ ನಾವು ಮಾಲೀಕರು ಬಂದ ತಕ್ಷಣ ಬರ್ತಾ ಇದ್ದಾರೆ. 2 ನಿಮಿಷ. ಎಲ್ಲರಿಗೂ ನಮಸ್ಕಾರ. ಹಾಯ್ ಬಲಿ ಅಜಿತ್ ಸರ್, ಮಿಸ್ಟರ್ ಜಗದೀಶ್ ಅವರೇ, ನಮ್ಮ ಕಾರ್ಪೊರೇಟರ್ ಅವರು ಬಂದಿದ್ದಾರೆ. ಎಲ್ರಿಗೂ ಹಲೋ. ಸಿನಿಮಾ ನೋಡೋದು ಬೇರೆ, ಸಿನಿಮಾಗೆ ಹೋಗೋದು ಬೇರೆ. ನಾವೆಲ್ಲ ಸಿನಿಮಾಗೆ ಹೋಗ್ತಾ ಇದ್ವಿ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಭಾನುವಾರ ಬಂತು ಅಂದ್ರೆ ಇಡೀ ಫ್ಯಾಮಿಲಿ ಜೊತೆಗೆ ಸಿನಿಮಾಗೆ ಹೋಗೋದು ಅನ್ನೋದೇ ಒಂದು ಈವೆಂಟ್. ನಾವೆಲ್ಲ ಎಲ್ಲ ಡ್ರೆಸ್ ಮಾಡ್ಕೊಂಡು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ವಿಷ್ಣು ಸರ್ ಫಿಲ್ಮ್, ಅಂಬರೀಶ್ ಸರ್ ಫಿಲ್ಮ್ ನೋಡಿದ್ದು, ಅಲ್ಲಿ ಹೋದಾಗ ಆ ಅನುಭವನೇ ಬೇರೆ ಆಗಿತ್ತು. ಈಗ ಅದೆಲ್ಲ ಫುಲ್ ಬದಲಾಗ್ಬಿಟ್ಟಿದೆ. ಈಗ ಸಿನಿಮಾ ನೋಡೋದು ಅಂತಾಗಿದೆ. ಅಂದ್ರೆ ಪೈಜಾಮಲ್ಲಿ ಬನೀನ್ ಹಾಕೊಂಡು ಮನೆಯಲ್ಲಿ ನೋಡ್ಬೋದು, ಆ ತರದ ಆಗ್ಬಿಟ್ಟಿದೆ. ಬಟ್ ಥಿಯೇಟರ್ ಸಿನಿಮಾ ನೋಡೋದಿದೆಯಲ್ಲ, ಸಿನಿಮಾ ಹೋಗಿ ನೋಡೋದು ಅದರ ಮಜಾನೇ ಬೇರೆ. ನೀವು ರಾಮಶಾಮಪ್ಪನ ಟಿವಿಯಲ್ಲಿ ನೋಡೋದಕ್ಕೂ 1000 ಜನ ಜೊತೆಗೆ ನಕ್ಕದಾಗ ಆ ಥಿಯೇಟರ್ ಆಗೋ ಅನುಭವ ಇದೆಯಲ್ಲ, ಅದು ಟೋಟಲಿ ಡಿಫ್ರೆಂಟ್. 1000 ಜನ ಜೊತೆಗೆ ಆಪ್ತ ಮಿತ್ರ ನೋಡಿದಾಗ ಎಲ್ಲರೂ ಅವರು ಮಂಚ ಅನ್ನೋದಿದೆಯಲ್ಲ, ಅದೇ ಬೇರೆ. ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಅದೊಂದು ಅನುಭವ. ಅದು ನಾವು ಕಾಯ್ತಾ ಇದ್ವಿ. ಎಷ್ಟೊಂದು ಥಿಯೇಟರ್ಗಳೆಲ್ಲ ಈಗ ಕಳೆದೋಗ್ತಿದೆ ಅಂತ ಮಾತಾಡ್ತಿರ್ಬೇಕಾರೆ, ಈಗ ನಮ್ಮ ಅಜಿತ್ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತಿರಲ್ಲ, ಫ್ಯಾಂಟಾಸ್ಟಿಕ್ ನ್ಯೂಸ್ ನನ್ನ ಪ್ರಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್
ಮಾರ್ ಸುರೇಶ್ ಅವರು ನಮ್ಮ ಮಧುಮಾಸ ಆದ್ಮೇಲೆ ಪಂಚಮವೇದ ಅಂತ ಒಂದು ಫಿಲ್ಮ್ ಮಾಡಿದೆ. ಆ ಟೈಮಿಂದ ಇದ್ದಾರೆ 40 ಇಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದವರು. ಆ ಕಾಲದ ಈಗ ಚಂದ್ರಯಾನ ಮಾರ್ಸ್ ಲ್ಯಾಂಡ್ ಆಗೋವರೆಗೂ ಮಾರ್ ಸುರೇಶ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಅಷ್ಟು ಅನುಭವ ಇರೋರು. ಅವ್ರು ಈ ತರ ಒಂದು ಥಿಯೇಟರ್ ಚೇಂಜ್ ಶುರು ಮಾಡ್ತಾರೆ ಈ ಕಾಲದಲ್ಲಿ ಅಂದ್ರೆ ದರ್ ಇಸ್ ಅ ವೆರಿ ಬ್ಯೂಟಿಫುಲ್. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಬಿಸ್ನೆಸ್ ಗೊತ್ತಿರೋರು. 40 ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಅವರು ಈಗ ಹೊಸದಾಗಿ 4 ಥಿಯೇಟರ್ ನ ಮಲ್ಟಿಪ್ಲೆಕ್ಸ್ ನ ಶುರು ಮಾಡ್ತಾರೆ ಅಂದ್ರೆ ಅವ್ರಿಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಇರುವಂತ ನಂಬಿಕೆಯನ್ನ ತೋರಿಸುತ್ತೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಸೈನ್ ಸರ್. ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿದೆ ನಿಮ್ಮ ಥಿಯೇಟರ್ಸ್ ನ ಎಲ್ಲ ಕಡೆ ನೋಡಿದೆ. 4 ಮೊದಲೇ ಹೇಳಿದಾಗೆ ನಮ್ಮ ಅಜಿತ್ ಸರ್ ಸಿನಿಮಾ ಪ್ಯಾಷನ್ ಇರುವಂತವ್ರು. ಸೊ ಹಾಗಾಗಿ ಅವರು ಸಿನಿಮಾ ಮಾಡಬೇಕು ಅನ್ನೋದು ಏನಿರ್ಲಿಲ್ಲ. ಅವ್ರು ಬೇಕಾದ್ರೆ ದೊಡ್ಡ ಬಿಲ್ಡಿಂಗ್ ಮಾಡಬಹುದಾಗಿತ್ತು. ಬಟ್ ಸಿನಿಮಾನೇ ಯಾಕೆ ಮಾಡಿದ್ದಾರೆ ಅಂದ್ರೆ ಈ ಇಡೀ ಏರಿಯಾನಲ್ಲಿ ಎಲ್ಲೂ ಒಂದು ಸುಸಜ್ಜಿತವಾದ ಚಿತ್ರಮಂದಿರ ಎಲ್ಲ ಅನ್ನೋದು ಮನಗಂಡು ಮಾಡಿದ್ದಾರೆ. ನೀವು ನೋಡಿದ್ದೀರಿ. ಸೊ ಈ ಆಲ್ ಕ್ರೆಡಿಟ್ಸ್ ಗೊತ್ತು ಅಜಿತ್ ಸರ್ ಅಂಡ್ ಮ್ಯಾಥ್ಯೂ ಸರ್. ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಾನು ಒಳಗೆ ಎಂಟ್ರಾಕ್ಟಿಂಗ್ ಅಂತಿದ್ರೆ ಎಷ್ಟು ಟೇಸ್ಟ್ಫುಲ್ ಆಗಿದೆ. ಈ ಅಭಿರುಚಿ ಅಂತ ಒಂದು ಇರುತ್ತಲ್ಲ ರೀ, ಅದೇ ಮುಖ್ಯ. ಎಲ್ಲ ಕಡೆ ಈ ಕಲರ್ಸ್ ಆಗ್ಲಿ, ಆ ಪ್ಲೆಸೆಂಟ್ ಕಲರ್ಸ್ ಬಂದಾಗಲೇ ಒಳ್ಳೆ ವೈಬ್ಸ್ ಇದೆ. ಅಂಡ್ ಮೇಲ್ಗಡೆ ನಾನು ಗದ್ದದ ಗುಡಿ ಒಂದು ಸ್ಮಾಲ್ ರೀಲ್ ನೋಡ್ಕೊಂಡ್ ಬಂದೆ. ಆ ಸೌಂಡಿಂಗ್ ಆಗ್ಲಿ, ಆ ಪ್ರೊಜೆಕ್ಷನ್ ಆಗ್ಲಿ, ಈ AC ಆಗ್ಲಿ, ಆ ಟಾಯ್ಲೆಟ್ಸ್ ಆಗ್ಲಿ, ಎಲ್ಲೂ ಬಹಳ ನೀಟ್ ಆಗಿದೆ. ಎಲ್ಲ 100 ಸೀಟರ್ಸ್ ಅರೌಂಡ್ ಇದೆ ಅನ್ಸುತ್ತೆ. ಹಾಗಾಗಿ ಪ್ರತಿ ಸ್ಕ್ರೀನ್ ಅಲ್ಲೂ ಪ್ರತಿ ಶೋ ಅಲ್ಲೂ ಸೆಂಚುರಿ ಬಾರಿಸ್ಲಿ. ಆಲ್ ದ ಬೆಸ್ಟ್ ಸರ್ ಟು ದ ಎಂಟೈರ್ ಟೀಮ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಈ ಸಿನಿಮಾಸ್ ಒಳ್ಳೆದಾಗಲಿ. 4 ಸೀಟು ಕೆಪಾಸಿಟಿ ಇರುವಂಥದ್ದು. 102 ಸೀಟಿ ಕೆಪಾಸಿಟಿ ಇರುವಂಥದ್ದು. ಇದನ್ನ ಮಾಡಿರುವ ಒಂದು ಉದ್ದೇಶ ಏನಂದ್ರೆ ತುಂಬಾ ಅದ್ದೂರಿಯಾಗೂ ಇರಬಾರ್ದು, ಆಗ ತೀರಾ ಒಂದು ಲೋ ಲೆವೆಲ್ ಅಲ್ಲಿ ಇರಬಾರ್ದು. ಒಂದು ಮೇಲ್ಮಧ್ಯಮ ವರ್ಗದ ಕುಟುಂಬಕ್ಕೆ ಎಟುಕುವಂತ ಒಂದು ಐಷಾರಾಮಿ ಆಗೋ ಇರಬೇಕು, ಹಾಗೂ ಹೋಮ್ಲಿ ಆಗಿರ್ಬೇಕು ಮೇನ್. ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂತಹ ಸಭಾಂಗಣ ಇದು. ನೀವು ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಯಾವುದೇ ಸೀಟಿನ ಮೂಲೆಯಲ್ಲಿ ಕೂತ್ಕೊಂಡು ನೋಡಿದ್ರು ನಿಮ್ಗೆ ಪಿಕ್ಚರು ಬೇರೆ ಸಿನಿಮಾ ಚಿತ್ರಮಂದಿರಗಳಲ್ಲಿ ಕೂತ್ಕೊಂಡು ನೋಡಿದಾಗ ನಾವು ಮಧ್ಯದ ಸೀಟೇ ಬೇಕು, ಹೀಗೆ ಬೇಕು, ಹಾಗೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ರೆ ಚೆನ್ನಾಗಿ ಕಾಣಿಸ್ತೇ ಅನ್ನೋದು ಆ ತರದ ಪ್ರಮೇಯ ಇಲ್ಲ. ನೀವು ಯಾವುದೇ ಕಾರಣದಲ್ಲಿ ಹೋಗಿ ಕೂತ್ಕೊಂಡು ನೋಡೋದು ಸಹ ನಿಮ್ಗೆ ಸಂಪೂರ್ಣವಾಗಿ ಚಿತ್ರ ಸ್ಪಷ್ಟವಾಗಿ ಕಾಣುತ್ತೆ. ಹಾಗೆ ನಾವು ಅತ್ಯಾಧುನಿಕವಾದ ಸೌಂಡ್ ಸಿಸ್ಟಮ್ ಅನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ವಿ. ಎಲ್ಲ JBL ಸಿಸ್ಟಮ್ ನಾವು ಇಲ್ಲಿ ಬಳಸಿದ್ವಿ. ಹಾಗೆ ಮೇಲ್ಗಡೆ 4ನೇ ಫ್ಲೋರ್ನಲ್ಲಿ ಇರ್ತಕ್ಕಂಥ ಒಂದು ಚಿತ್ರಮಂದಿರದಲ್ಲಿ ಅದು 2K ಮತ್ತು 3D ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. 3D ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಇದಿಷ್ಟು ಇದು ಆದಷ್ಟು ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಚಿತ್ರಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಮುನ್ನಡೆಸೋಣ ಅನ್ನೋದು ನಮ್ಮ ಅಭಿಲಾಷೆ. ಎಂಟ್ರಿ ಫೀಸು ಸಾಮಾನ್ಯವಾಗಿ ನಿಮ್ಮ ಮೇಲ್ಮಟ್ಟದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನಿರುತ್ತೋ ಅದಕ್ಕಿಂತ ಶೇಕಡ 30ರಿಂದ 40 ಅಥವಾ ಒಂದು 25-30% ಕಡಿಮೆ ಇಡಬೇಕನ್ನೋದು ನಮ್ಮ ಉದ್ದೇಶ. ಸ್ಪೆಷಲ್ ಅಂತ ಹೇಳಿದ್ರೆ ಈಗ ನಾವು ಈ ಕ್ಯೂಬ್ ಟೆಕ್ನಾಲಜಿ ಏನಿದೆ, ಎಕ್ಸಿಸ್ಟಿಂಗ್ ಟೆಕ್ನಾಲಜಿಗಿಂದು ನಮಗೆ ಕ್ಯೂಬ್ನವರು ಸಪ್ಲೈ ಮಾಡಿರುವಂಥದ್ದು ಲೇಟೆಸ್ಟ್ ಲೇಸರ್ ಟೆಕ್ನಾಲಜಿನ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಲೇಟೆಸ್ಟ್ ಲೇಸರ್ ನಾವು ಇದನ್ನ ಹಾಕಿದ್ವಿ, ಪ್ರೊಜೆಕ್ಟರ್ಗಳನ್ನ ಹಾಕೊಂಡಿದ್ದೀವಿ. ಇದರಲ್ಲಿ ಕ್ಯೂಬ್ ಸಿನಿಮಾನವರು ಕಂಟೆಂಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಮಗೆ. 7.1 ಮೇಲ್ಗಡೆ ಇದೆ. ಮೇಲ್ಗಡೆ ಫ್ಲೋರ್ ಅಲ್ಲಿ ನಾವು 3D ಒಂದು ಸ್ಕ್ರೀನ್ ಏನ್ ಮಾಡಿದ್ವಿ ಅದು 7.1 ಇದೆ. ಇದು 5.1. ಈ 3 ಸ್ಕ್ರೀನ್ 5.1 ವ್ಯವಸ್ಥೆ ಇದೆ. 5.1 ಮಾಮೂಲಿ ಸ್ಕ್ರೀನ್ ಸರ್. ಇದು ಸಭಾಂಗಣ ನಿಮ್ಗೆ ಚಿಕ್ಕದಾದ್ರೂ ಸ್ಕ್ರೀನ್ ವಿಡ್ತ್ ಏನು ನಾವು ಕಡಿಮೆ ಮಾಡಿಲ್ಲ. ಒಂದು 12 ಅಡಿಗೆ 28 ಅಡಿ 29 ಅಡಿ ಸ್ಕ್ರೀನ್ ಇದೆ ನಿಮ್ಗೆ. ಸೊ ಎಲ್ಲೂ ನಿಮ್ಗೆ ತುಂಬಾ ಚಿಕ್ಕದಾಗಿ ನೋಡ್ತಾ ಇದ್ದೀವಿ ಅಥವಾ ಒಂದು ಹೋಮ್ ಥಿಯೇಟರ್ ನೋಡ್ತಾ ಇದೀವಿ ಅನ್ನೋ ಫೀಲ್ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ದೊಡ್ಡ ಪರದೆನೇ ಅದು ಮಾಡ್ಕೊಂಡಿದ್ದೀವಿ. ನಮಸ್ಕಾರ. ಸಾರಿ ತಡವಾಗಿ ಬಂದಿದ್ದಕ್ಕೆ. ನಂದು ಕೋಟಿ ಸಿನಿಮಾ ರಿಲೀಸ್ ಆಗಿದೆ, ಹಂಗಾಗಿ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು. ಖುಷಿ ಆಯ್ತು ನನಗೆ ವಿ ಸಿನಿಮಾಸ್ ಓಪನ್ ಆಗಿರೋದು ಅಂಡ್ ಇಷ್ಟು ಪ್ಯಾಷನೇಟ್ ಆಗಿರೋರೆಲ್ಲ ಸೇರಿ ಸ್ಕ್ರೀನ್ಗಳನ್ನ ಓಪನ್ ಮಾಡ್ತಿರೋದು. ರಮೇಶ್ ಸರ್ ಹೇಳಿದಂಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ. ಮನೇಲಿ ಕೂತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ, ಆಮೇಲೆ ಯಾವುದೋ ಫೋನ್ ಅಟೆಂಡ್ ಮಾಡಿ, ಆಮೇಲೆ ತಿಂಡಿ ತಿಂದು ಅದಾದ್ಮೇಲೆ ಮತ್ತೆ ಯಾವಾಗಲೂ ಮಧ್ಯಾಹ್ನ ಮತ್ತೆ ಅದನ್ನು ಪ್ಲೇ ಮಾಡಿ ಹಂಗೆ ನೋಡೋಕ್ಕೂ ಒಟ್ಟಿಗೆ ಕೂತ್ಕೊಂಡು ಒಂದು 2-2.5 ಗಂಟೆ ಥಿಯೇಟರ್ ಕಳೆದೋಕ್ಕೂ ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ. ಸೊ ಥಿಯೇಟರ್ ಕಲ್ಚರ್ ಸತ್ತೋಗುತ್ತೆ ಅಂತೆಲ್ಲ ಹೇಳ್ಬೇಕಾದ್ರೆಲ್ಲ ಒಂದು ಹಿಂಸೆ ನಮ್ಗೆ ಯಾವಾಗ್ಲೂ ಕಲಾವಿದರಿಗೆ, ಸಿನಿಮಾದವ್ರಿಗೆಲ್ಲ. ಅದ್ರ ಮಧ್ಯ ಮತ್ತೆ ಹಿಂಗೆ ಸ್ಕ್ರೀನ್ಗಳು ಓಪನ್ ಮಾಡ್ತಿರೋದು ನಿಜಕ್ಕೂ ಖುಷಿ ವಿಚಾರ. ಇನ್ನು ಸಾಕಷ್ಟು ಸ್ಕ್ರೀನ್ಗಳು ಓಪನ್ ಮಾಡೋಂಗೆ ಆಗ್ಲಿ. ತುಂಬಾ ಚೆನ್ನಾಗಾಗಿದೆ ಸರ್. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ರಿಲೀಸ್ ಆಗಿದೆ, ಕೋಟಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು.
ಕೋಟಿಗೆ ಒಳ್ಳೆದಾಗ್ಲಿ ತಾನೆ. ನೈಸ್ ಮೀಟಿಂಗ್ ಯು ಹಿಯರ್. ಇವತ್ತು ನಾನು ಫಸ್ಟ್ ಟಿಕೆಟ್ ಇಲ್ಲ ಅಂತ ತಗೊಂಡಿದ್ದೆ ಕೋಟಿಗೆ. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಅದೇ ಫ್ಲೋರ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆನ್ ಮಾಡಿಸ್ತೀವಿ.